ಏನು ಸಿಕ್ಕಿಲ್ಲ ಅಂತ ಹೇಳಿದ್ಯಾರು ಈ ಮಾಧ್ಯಮಗಳು? ಅವರಿಗೆ ಹೇಳಿದ್ಯಾರು ಗೊತ್ತಿಲ್ಲ. SIT ಹೇಳಲಿಲ್ಲ, ಅಧಿಕೃತ ಹೇಳಿಕೆ ಹೊರ ಬಂದಿಲ್ಲ. ಎಲ್ಲ ಕಡೆ ಮನುಷ್ಯನ ದೇಹ ಅಲ್ಲಿ ಹೂತದ್ದು ಹೌದಂತ ಪ್ರೂವ್, ಅದು ಸಾಕು. ದಟ್ಸ್ ಎವಿಡೆನ್ಸ್ ಇನಫ್. ಅವನು ಹೇಳಿದ್ದಕ್ಕೆ ಇಲ್ಲಿ ಟ್ಯಾಲಿ ಆಗ್ತದೆ ಅಷ್ಟೇ. ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ಕಡೆ ಸಿಗಲೇಬೇಕು. ಅದರ ಮೇಲೆ ಮಣ್ಣು ಸುರಿದಿದ್ದಾರಂತೆ, ಅದು ಗೊತ್ತಾಗುತ್ತೆ FSL ಅಲ್ಲಿ. ಸೈಕಲಾಜಿಕಲ್ ವಾರ್ಫೇರ್ ಅಲ್ಲಿ ಒಂದು ಹೆಜ್ಜೆ ಅವರು ಯಶಸ್ವಿಯನ್ನು ಸಾಧಿಸಿದ್ದಾರೆ. ಒಂದು ಡೌಟ್ ಬರೋ ಥರ ಕ್ರಿಯೇಟ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿದೆ ಈ 12 ವರ್ಷದಲ್ಲಿ. ಸರ್ಕಾರದ ಆದೇಶವನ್ನು ಓದಿರಿ ಸರಿಯಾಗಿ, ಏನು ಹೇಳಿದೆ ಅದರಲ್ಲಿ. ಆ ಪ್ರಕರಣ ಮಾಡಬೇಕಂತ ಹೇಳಿದ, ಇದು ಹೇಳಿದ, ಏನು ಹೇಳಿದೆ ಫಸ್ಟ್ ನಿಮಗೆ ಅರ್ಥ ಆಗಲಿಲ್ಲ ಅಂತ ಆಯ್ತು. ಸಬ್ ಇನ್ಸ್ಪೆಕ್ಟರ್ ಇದ್ದ ಅಧಿಕಾರ ಮೇಲಿನ ಅಧಿಕಾರಿಗೆ ಇಲ್ಲ. ಕಮಿಷನರಿಗೆ SP ಗೆ FIR ಮಾಡುವ ಅಧಿಕಾರ ಇಲ್ಲ. ಅದು ಇರೋದು ಸಬ್ ಇನ್ಸ್ಪೆಕ್ಟರ್ ಒಂದು ಠಾಣೆಗೆ ಮಾತ್ರ. ಮತ್ತೆ ಇದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಲೇಟ್ ಮಾಡ್ಬೋದು, ಸ್ವಲ್ಪ ಆಚೆ ಹೋಗ್ಬೋದು, ಈಚೆ ಹೋಗ್ಬಿಟ್ರೆ ಅಧರ್ಮ ಸಾಮ್ರಾಜ್ಯ ಕುಸಿಯುವಂಥದ್ದಂತೂ ನಿಶ್ಚಯ. ಅವನ ಮುಖಕ್ಕೆ ತುಕ್ಕಂತ ಹೋಗಿದ್ರು. ಅವ ಏನು ಮಾಡಿದ, ಏನು ಮಾಡಬಹುದು ನೀವು ಅದ್ರ ಏನು ಮಾಡ್ತೇವೆ. ಆ ಮನುಷ್ಯ ಏನು ಮಾಡಿದ, ಅವನಿಗೆ ಒಳಗೆ ಕೂತು ನಾಯಿ ಚೂ ಬಿಟ್ಟಿದ್ದಾನೆ. ಹಾಗೆ ನಾಯಿಗಳು ಬೊಗಳ್ತಾ ಇವೆ. ನಮಗೆ ನಾಯಿಗಳಿಗೆ ಬೊಗಳಲಿಕ್ಕೆ ನಾವು ಒಂದವರಲ್ಲ ಒಬ್ಬತ್ತು ಬಂದಕ್ಕೆ. ನಮ್ಮದು ಕಾನ್ಸಂಟ್ರೇಷನ್ ವೆರಿ ಕ್ಲಿಯರ್. ನಾಯಿಗಳ ಹೆಸರಿತ್ತಿ ಅವರನ್ನು ಬೈಯುವ ಅಗತ್ಯ ಇಲ್ಲಲ್ಲ. ಸಮೀರನ ಹೆಸರು ಇಟ್ಕೊಂಡು ಅವರು ಏನು ಮಾಡಿದ್ರು, ಹಾಗೆ ನನ್ನ ಹೆಸರಲ್ಲಿ ಮಾಡುವ ಸಾಧ್ಯತೆ ಇದ್ದು. ಅದಕ್ಕೆ ನನಗೆ 2013 ಮುನ್ಸೂಚನೆ ಇತ್ತು, ನೀವು ಕ್ಯಾಮರಾದ ಮುಂದೆ ಬರಬಾರ್ದು ಅಂತೇಳಿ. ಭೀಮ ತೋರಿಸಿರುವ ಜಾಗದಲ್ಲಿ ಏನೂ ಸಿಕ್ಕಿಲ್ಲ, ಇಲ್ಲಿ ಇದು ಬುರುಡೆ ಕಥೆ ಅಂತ ಮಾಧ್ಯಮದಲ್ಲಿ ಬರ್ತದೆ. ಅದು ನಿಜನಾ ಸರ್? ಇನ್ನು ತನಿಖೆ ಮುಗೀತಾ? ಈಗ ನೋಡಿ, ಏನು ಸಿಕ್ಕಿಲ್ಲ ಅಂತ ಹೇಳಿದ್ಯಾರು ಈ ಮಾಧ್ಯಮಗಳು? ಅವರಿಗೆ ಹೇಳಿದ್ಯಾರು ಗೊತ್ತಿಲ್ಲ. SIT ಹೇಳಲಿಲ್ಲ, ಅಧಿಕೃತ ಹೇಳಿಕೆ ಹೊರ ಬಂದಿಲ್ಲ. ಏನು ಗೃಹ ಮಂತ್ರಿಗಳು ಸ್ವಲ್ಪ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಯಾವ ಮಾಹಿತಿ ಬರದೆ ಮಾಹಿತಿ ಇವರಿಗೆ ಯಾರು ಹೇಳಿದ್ರು ಏನು ಸಿಕ್ಕಿಲ್ಲ ಅಂತ? ಸಿಕ್ಕಿರ್ಬೋದು, ಲೋಡ್ಗಟ್ಟಲೆ ಸಿಕ್ಕಿರ್ಬೋದು, ಯಾರಿಗೆ ಗೊತ್ತು. ಅಥವಾ ಏನು ಸಿಗದೇ ಇರ್ಬೋದು. ನಿಮಗೆ ಹೇಗೆ ಗೊತ್ತಾಯ್ತು ಇದು? ಸಾಧ್ಯ ಇಲ್ಲ. ಆಯಿತು, ಇಟ್ಕೊಳ್ಳಿ. ಏನೂ ಸಿಕ್ಕಲಿಲ್ಲ ಅಂತ ಏನರ್ಥ? ಮಣ್ಣು ಸಿಕ್ಕಿದೆ ತಾನೆ, ಅಗೆದಿದ್ದಾರೆ. ನಾನು ಹೇಳ್ತೇನೆ, ಪೂರ್ತಿ ಅಸ್ಥಿ ಪಂಜರ ಸಿಗಲಿಲ್ಲ, 1 ಇಂಚು ತುಂಡು ಮೂಳೆ ಸಿಕ್ಕಿದ ಸಾಕದು, ಸಾಕು. ಅದೂ ಸಿಗ್ಲಿಲ್ವಾ? 1 ಚಮಚ ಮಣ್ಣು, ಅದನ್ನು ಇದು ಏನು FSL ಲ್ಯಾಬಲ್ಲಿ ಅಲ್ಲಿ ಮನುಷ್ಯನ ದೇಹ ಹೂತ ಕುರುಹುಗಳು ಇದೆ, ವರದಿ ಬಂದರೆ ಸಾಕು. ಎಲ್ಲ ಕಡೆ ಮನುಷ್ಯನ ದೇಹ ಅಲ್ಲಿ ಹೂತದ್ದು ಹೌದಂತ ಪ್ರೂವ್, ಅದು ಸಾಕು. ದಟ್ಸ್ ಎವಿಡೆನ್ಸ್ ಇನಫ್. ಅವನು ಹೇಳಿದ್ದಕ್ಕೆ ಇಲ್ಲಿ ಟ್ಯಾಲಿ ಆಗ್ತದೆ ಅಷ್ಟೇ. ಅದು ಯಾರದು ಏನು ಆಗದೇ ಇರಬಹುದು. ಅದು ಹಿಡಿ ಅಷ್ಟೇ ಪಂಜರ ಸಿಗಿದ್ದರೂ ಆಗುವುದಿಲ್ಲ. ಯಾರದಂತೆ ಟ್ರಾನ್ ಮಾಡಿ ಭಾಳ ಕಷ್ಟ ಇದೆ. ಅಂದರೆ ಮಣ್ಣಿನಲ್ಲಿ ಮನುಷ್ಯನ ಕುರುಹು ಕಂಡು ಬಂದರೂ ದ್ಯಾಟ್ ಇಸ್ ಇನಫ್. ಹಾಗಾಗಿ ಈ ಮಾಧ್ಯಮಗಳಿಗೆ ಇಷ್ಟೇ ಹೇಳಬೇಕು ನಾನು, ಈ ಮೂರ್ಖತನ ನಿಲ್ಲಿಸಿ. ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ಕಡೆ ಸಿಕ್ಕಿದ್ರೆ ಸಿಗಲೇಬೇಕು. ಅದರ ಮೇಲೆ ಮಣ್ಣು ಸುರಿದಿದ್ದಾರಂತೆ, ಅದು ಗೊತ್ತಾಗುತ್ತೆ FSL ಅಲ್ಲಿ. ಈಗ ಒರಿಜಿನಲ್ ಮಣ್ಣು ಏನು, ಅದರ ಮೇಲೆ ಎಷ್ಟು ಪದರ ಸುರಿದಿದ್ದಾರೆ, ಅದು FSL ಗೊತ್ತಾಗ್ತದೆ, ಖಂಡಿತ ಗೊತ್ತಾಗ್ತದೆ. ನೈಸರ್ಗಿಕ ನೆಲ ಇದೆ, ಅಲ್ಲಿ 6 ಅಡಿ ಎಗೆದು ಏನೋ ಹೂತಿದ್ದಾರೆ, FSL ಎಲ್ಲವೂ ಗೊತ್ತಾಗುತ್ತೆ ರೀ. ಹಾಗೆ ಯಾಕೆ ಅಲ್ಲಿ ಗುಂಡಿ ತೆಗಿಲಿಕ್ಕೆ ಯಾಕೆ ಹೋದ್ರು? ನಾಯಿ ಹುಳ್ಳಿಗೆ ಹೋಗಿದ್ದೀರಾ? ಇರಬೇಕಲ್ಲ ಏನಾದರೂ. ಮನುಷ್ಯನ ಇಂಟರ್ಫಿಯರೆನ್ಸ್ ಎಲ್ಲಿದೆ ಮನುಷ್ಯ, ಅದು ಗೊತ್ತಾಗುತ್ತೆ FSL ಅಲ್ಲಿ. ಗೊತ್ತಾಗದಿರೋ ವಿಷಯಗಳಿಲ್ಲ. ನೈಸರ್ಗಿಕವಾಗಿ ಏನು ನೆರೆ ಬಂದು ಮಣ್ಣು ಕೊಚ್ಚಿಕೊಂಡು, ಅದು ಗೊತ್ತಾಗುತ್ತೆ. ನೈಸರ್ಗಿಕ ಹೋಗಾದ ಯಾರು ಹಾಳೆ ಪಿಕಾಸ್ ಹಾಕಿ ಮಾಡಿದ್ದು ಎಲ್ಲವೂ ಗೊತ್ತಾಗುತ್ತೆ ರೀ. ಹಾಗಾಗಿ ಏನು ಸಿಕ್ಕಿಲ್ಲ ಹೇಳೋ ಮೂರ್ಖರಿಗೆ ಇಷ್ಟೇ ಉತ್ತರ. ನಿಮಗೆ ಏನೂ ಗೊತ್ತಿಲ್ಲ ತನಿಖೆಯ ಬಗ್ಗೆ ಅಷ್ಟೇ. ಮಾಧ್ಯಮದಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಿ. ಸುಳ್ಳಿಗಿಂತ ದೊಡ್ಡ ಷಡ್ಯಂತ್ರದ ಭಾಗ ಅಂತ ಹೇಳಿ ನಾನು. ಸುಳ್ಳಂತ ಯಾಕೆ ಹೇಳಿ? ಷಡ್ಯಂತ್ರದ ಭಾಗ ಇದು. ಏನು ಸಿಕ್ಕಿಲ್ಲ ಅಂತ ಜನರ ಭ್ರಮ ನಿರಸನಗಳು. ನೋಡಿ, ನಾನು ಹೇಳಿದ್ದೆ ಇದು ಇಟ್ಸ್ ಸೈಕಾಲಜಿಕಲ್ ವಾರ್ಫೇರ್. ನಾನು ಹೇಳಿದೆ 2013 ಇದ್ದಕ್ಕಿಂತ ಇವಾಗ ಸೈಕಲಾಜಿಕಲ್ ವಾರ್ಫೇರಲ್ಲಿ ಒಂದು ಹೆಜ್ಜೆ ಅವರು ಯಶಸ್ವಿಯನ್ನು ಸಾಧಿಸಿದ್ದಾರೆ. ಏನದು? ಒಂದು ಡೌಟ್ ಬರೋ ಥರ ಕ್ರಿಯೇಟ್ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಿದೆ ಈ 12 ವರ್ಷದಲ್ಲಿ. ಅವತ್ತು ಇರಲಿಲ್ಲ ಅದು ಷಡ್ಯಂತ್ರ. ಈಗ ಅದರ ಮುಂದುವರಿದ ಭಾಗ ದೊಡ್ಡ ದೊಡ್ಡ ಲೀಡಿಂಗ್ ಪೇಪರ್ಗಳು ರೀ. ಕರ್ನಾಟಕದ ಏನು ಮರಣವಾಣಿ ಅದರಲ್ಲಿ ಬರ್ತಾ ಇದೆ. ಏನು ಬುರುಡೆ ಯಾರು ಭಾಷೆ ಕಂಡು ನನಗೆ ಆಶ್ಚರ್ಯ ಆಗುತ್ತೆ. ನೀವು ಪತ್ರಿಕೋದ್ಯಮ ನಡೆಸಿದ್ದಾರೆ, ಏನು ಮಾಡ್ತಿದ್ದೀರಿ ಸ್ವಾಮಿ? ಏನಿದು? ಇದು ಸೋರ್ಸ್ ಯಾವುದು? ಏನು ಮಾಹಿತಿ? ಏನು ಸಿಗಲಿಲ್ಲ ಅಂತ ಏನು ಅಲ್ಲ. ಬುರುಡೆ ಆಗಲಿಕ್ಕೆ SIT ಮ್ಯಾಂಡೇಟ್ ಅಲ್ಲ. SIT ಆದೇಶ ಮಾಡಿದ್ದೆ ಅವ ಹೇಳ್ತಾನೆ ಹೋಗಿ ಆಗಿರಿ, ಅದಕ್ಕಲ್ಲ. ನೀವು ಓದಿ ಸರಿಯಾಗಿ ಆದೇಶ ಓಡಿ. ಮೊನ್ನೆನೇ ಒಬ್ಬ ಯಾರು ಆ ಕಡೆ ಮಾತಾಡೋ ಒಂದು ಪೋಸ್ಟ್ ನೋಡಿ ನನಗೆ ಆಶ್ಚರ್ಯ ಆಯಿತು. ಈ ಮನುಷ್ಯ ದಾಖಲೆ ಕೇಳ್ತಾ ಇದ್ದಾನೆ, ದಾಖಲೆ ಓದಲೇ ಇಲ್ಲ ಇವನು. ಸರ್ಕಾರದ ಆದೇಶವನ್ನು ಓದಿರಿ ಸರಿಯಾಗಿ, ಏನು ಹೇಳಿದೆ ಅದರಲ್ಲಿ. ಆ ಪ್ರಕರಣ ಮಾಡಬೇಕಂತ ಹೇಳಿದ, ಇದು ಹೇಳಿದ, ಏನು ಹೇಳಿದೆ ಫಸ್ಟ್ ನಿಮಗೆ ಅರ್ಥ ಆಗಲಿಲ್ಲ ಅಂತ ಆಯಿತು. ಆದೇಶದಲ್ಲಿ ಸ್ಪಷ್ಟ ಇದೆ ಏನೇನು ಅವರು ಬಳಕೆ ಮಾಡಬೇಕು ರಿಸೋರ್ಸನ್ನು, ಅದು ಹೇಳಿದೆ. ಪೊಲೀಸ್ ಇಲಾಖೆ ಇಡೀ ರಿಸೋರ್ಸನ್ನು ಅವ್ರು ಯೂಸ್ ಮಾಡಬಹುದು. SP ಕಚೇರಿಗೆ ಹೋಗಿ ನನಗೆ ಇದು ಬೇಕು ಇದು ಬೇಕೆಲ್ಲ ಅವ್ರು ಕೂಡಲೇ ವ್ಯವಸ್ಥೆ ಮಾಡಿ ಕೊಡಬೇಕು, ಎಲ್ಲ ಇದೆ ಅದರಲ್ಲಿ. ಎಲ್ಲೋ ಹೋದರು, ನಾವು ಹೋದ ಜಾಗದಲ್ಲಿ ನಮ್ಗೆ ಏನು ವ್ಯವಸ್ಥೆ ಇಲ್ಲ, ಕಚೇರಿ ವ್ಯವಸ್ಥೆ. ಆ ಠಾಣೆಯ ಠಾಣಾಧಿಕಾರಿ ವ್ಯವಸ್ಥೆ ಮಾಡಿ ಕೊಡಬೇಕು. ಅಲ್ಲಿವರೆಗೆ ಕೊಟ್ಟರೆ ಅಲ್ಲಿ ಇನ್ನೇನು ಬೇಕು? ಸವಲತ್ತು, ಸರ್ಕಾರಿ ಸವಲತ್ತನ್ನು ಬಳಸ್ಬೋದು, ತನಿಖೆ ಮಾಡಬಹುದು. ಮತ್ತು ಇತ್ತೀಚೆಗೆ ಅವರಿಗೆ ಸ್ಟೇಷನ್ ಠಾಣೆಯ ಇದು ಪವರ್ ಸಿಕ್ಕಿದೆ. ಠಾಣೆಯ ಪವರ್ ವಿಶೇಷತೆ ಏನಂದರೆ, ಒಂದು FIR ಹಾಕುವ ಅಧಿಕಾರ ಇರೋದು ಒಂದು ಠಾಣೆಗೆ ಮಾತ್ರ.
ಠಾಣೆಗೆ ಬೇಕಾದರೆ ಸಬ್ ಇನ್ಸ್ಪೆಕ್ಟರೇ ಹೆಡ್ ಆಗಿರಲಿ. ಈಗ ಸಿಟಿಯಲ್ಲಿ ಇನ್ಸ್ಪೆಕ್ಟರ್, ಬೇರೆ ಕಡೆ ಸಬ್ ಇನ್ಸ್ಪೆಕ್ಟರ್ ಇದ್ದ ಅಧಿಕಾರ ಮೇಲಿನ ಅಧಿಕಾರಿಗೆ ಇಲ್ಲ. ಒಬ್ಬ ಕಮಿಷನರಿಗೆ, ಎಸ್ ಪಿಗೆ FIR ಮಾಡುವ ಅಧಿಕಾರ ಇಲ್ಲ. ಅದು ಇರೋದು ಸಬ್ ಇನ್ಸ್ಪೆಕ್ಟರ್ ಒಂದು ಠಾಣೆಗೆ ಮಾತ್ರ, ಸ್ಟೇಷನಿಗೆ. ಆ ಅಧಿಕಾರ ಕೂಡ ಮೊನ್ನೆ SIT ಠಾಣೆ ಮಾಡಿ ಅಧಿಕಾರ ಕೊಟ್ಟಿದೆ. ಇನ್ನೇನಾಗಬೇಕು ಹೇಳಿ? ಸರ್ಕಾರ ಎಲ್ಲ ಪವರ್ಸ್ ಕೊಟ್ಟಿದೆ. ಹಾಗಾಗಿ ನಾವು ಒಂದು ರೀತಿಯಲ್ಲಿ ಭರವಸೆ ಇಡ್ಬೋದು ಸಿದ್ದರಾಮಯ್ಯನ ಮೇಲೆ. ನಾನು ಹೇಳಿದೆ, ನಾವು ಮಾಡಬೇಕು, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಷಡ್ಯಂತ್ರ, ಬುರುಡೆ ಪ್ರಕರಣ ಮತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಹೋರಾಟಗಾರರನ್ನು ತೇಜವಧೆ ಮಾಡ್ತಾ ಇದ್ದಾರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹೋಗುವಂಥ ಕೆಲಸ ಕೂಡ ನಡೀತಾ ಇದೆ. ಸರ್, ಮುಂದೆ ಇದು ತನಿಖೆ ಮತ್ತು ಹೋರಾಟ ಯಾವ ಥರ ನಡೀಬೋದು ಸರ್? ಅಲ್ಲ, ತನಿಖೆ ಇದು ಹೋರಾಟ ನಡೀತಾ ನಾನು ಹೇಳಿದೆ, ನಾನು ಆವತ್ತೇ ಏನು ಬೆಳಕಿನ ಕಿರಣವನ್ನು 2013ರಲ್ಲಿ ಕಂಡಿದ್ದ ನಿಮಗೆ ಹೇಳಿದೆ. 2013ರಲ್ಲಿ ಮೊದಲ ವರ್ಷಾಚರಣೆ ನನಗೆ ಏನು ಹೇಳ್ತೇವೆ, ರೇ ಆಫ್ ಹೋಪ್ ಹೇಳ್ತೇವಲ್ಲ, ಒಂದು ಸಣ್ಣ ಆವತ್ತು ಕಂಡಿದ್ದೆ ನಾನು. ಇವತ್ತು ಅದರದ್ದು ಮುಂದುವರಿದ ಭಾಗ ಆಗ್ತಾ ಇದೆ. ಮತ್ತು ಇದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಲೇಟ್ ಮಾಡ್ಬೋದು, ಸ್ವಲ್ಪ ಆಚೆ ಹೋಗ್ಬೋದು, ಈಚೆ ಹೋಗ್ಬೋದು. ಬಿಟ್ಟರೆ ಇದು ಏನು ಅಧರ್ಮ ಸಾಮ್ರಾಜ್ಯ ಕುಸಿಯುವಂಥದ್ದಂತೂ ನಿಶ್ಚಯ, ಅದು ಶೂರ್. ಹಾಗಾದ್ರಲ್ಲಿ ಅಸಹಜ ಪ್ರಕರಣಗಳು, ಏನು ಹತ್ಯಾಕಾಂಡಗಳು ಆಗಿರೋದು ನಿಜ, 100%. ಅದ್ರಲ್ಲಿ ಏನು ಡೌಟ್ ಉಂಟು? ಅದರದ್ದು ತನಿಖೆ ಆಗಲೇಬೇಕು. ಹೌದು, SIT ಅವರೇ ಮಾಡಬೇಕು. ಹೌದು. ಮತ್ತು ಇದೆ ಸೈಕಲಾಜಿಕಲ್ ವಾರ್ಫೇರಲ್ಲಿ ಅವರು ಯಾವ ಮಟ್ಟಕ್ಕೆ ಯಶಸ್ವಿ ಆಗ್ತಾರೆ ಎಂಬುದರಲ್ಲಿದೆ. ಯಶಸ್ವಿ ಅವರು ದೊಡ್ಡ ಮಟ್ಟದಲ್ಲಿ ಆಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಹಂತದವರೆಗೆ ಆಗಿದ್ರು. ನನಗೂ ಸ್ವಲ್ಪ ಏನು ಇವರು ಹೇಳ್ತಾ ಇರೋದು ಅಂತ ನನಗೂ ಅನಿಸಿದ್ದಿದೆ. ಯಾಕೆಂದರೆ ಅವರು ಅಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಎಲ್ಲ ಮಾಡುವಾಗ ಈ ಬಂದ ನಂತರ ಮತ್ತೆ ಅಂದರೆ ಜನಸಾಮಾನ್ಯರಿಗೆ ಕನ್ಫ್ಯೂಸ್ ಆಗೋದು ಸಹಜ. ಹಾಗೆ ಅದು ಕೂಡ ಟುಸ್ ಆಗ್ತಾ ಇದೆ. ಮತ್ತು ನನ್ನೊಂದು ಕಿವಿ ಮಾತಿದೆ ನಮ್ಮ ಎಲ್ಲ ಹೋರಾಟಗಾರರಿಗೆ, ದಯವಿಟ್ಟು ನಾವು ಅರ್ಥ ಮಾಡಿಕೊಳ್ಬೇಕು, ಇದೊಂದು ಸೈಕಲಾಜಿಕಲ್ ವಾರ್ಫೇರ್ ಅಂತ ನಾನು ಹೇಳಿದೆ, ಇನ್ಫಾರ್ಮೇಷನ್ ವಾರ್ಫೇರ್. ನಾವು ಹೇಳುವ ಮಾತುಗಳು ಬಹಳ ದೊಡ್ಡ ಏನು ಸಾಮಾನ್ಯರ ಮೇಲೆ ಇದು ಮಾಡ್ತೇವೆ. ನಾವು ಆಕ್ರೋಶದಲ್ಲಿ ಮಾತಾಡ್ತೇವೆ, ಮತ್ತು ಮಾತಾಡೋದು ಸರಿ ಕೂಡ ಇರ್ಬೋದು. ಯಾಕೆಂದರೆ ಅಷ್ಟು ದೊಡ್ಡ ಘಟನೆ ನಡೆದಿದೆ, ನಾನು ಇಷ್ಟು ಬೈಬಾರ್ದ, ಅದು ಸರಿನೇ. ಆದರೆ ಯಾಕೆ ಸಂಯಮ ಇರಬೇಕು ನಮ್ಮ ಮೇಲೆ ಅಂದರೆ, ಒಂದು ಈಗ ನಾನು ಹೇಳಿದ್ದು ಇವತ್ತಿಗೆ ಮುಗಿಯಿತು, ಸಭೆ ಮುಗಿಯಿತು, ಆದರೆ ಫೈನ್. 2 ತಿಂಗಳ ನಂತರ, 2 ವರ್ಷದ ನಂತರ ಅದು ರೆಕಾರ್ಡ್ ಉಳಿತು. ಜನ ನೋಡುವಾಗ ಏನು ಈ ಮನುಷ್ಯ ಈ ರೀತಿ ಬೈಯುವುದು, ಅಷ್ಟು ದೊಡ್ಡ ಮನುಷ್ಯನಿಗೆ ಇದು ಸರಿ ಅಲ್ವಾ ಅಂತೇಳಿ ಆ ಮನುಷ್ಯನ ಯಾರು ನ್ಯೂಟ್ರಲ್ ಇದ್ದ ಬಂದರೆ ಅದು ನಮ್ಮ ಫೇಲ್ಯೂರ್, ಅದು ಅವನ ಸಕ್ಸಸ್. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ? ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ, ಸುಲಭದಲ್ಲಿ ಹೇಳಬೇಕಾದ್ರೆ. ಉದಾಹರಣೆ ಕೊಟ್ಟರೆ ಅರ್ಥ ಆಗ್ತದೆ. ಈಗ ನೋಡಿ, ಜರ್ಮನಿಯಲ್ಲಿ ನಾಜಿ ಇದು ಗೊತ್ತಲ್ಲ ನಿಮಗೆ, ಹಿಟ್ಲರನ ಹತ್ಯಾಕಾಂಡ ಆಗಿತ್ತು ಯಹೂದಿಗಳನ್ನು ತೆಗೆದು ಅವನು ಇದಕ್ಕೆ ಹಾಕ್ತಾ ಇದ್ದ. ಅದರ ಮುಖ್ಯ ಲೀಡರ್ಸ್ಗಳು ಇದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಏನು ಹಿಡಿಲಿಕ್ಕೆ. ಯಾರು ಲೀಡರ್ ಅಂತೇಳಿ ಕಂಡುಕೊಳ್ಳುವುದೇ ಕಷ್ಟ ಆಗಿತ್ತು ಜನಸಾಮಾನ್ಯರಿಗಿಂತ. ಲೀಡರ್ ಅಂತೇಳಿ ಹೇಗೆ ನೋಡಿದುಕೊಂಡು ಮುಖ ನೋಡಿ ಲೀಡರ್ ಅಂತ ಗೊತ್ತಾಗುತ್ತೆ, ಹೇಗೆ ಕಂಡುಕೊಳ್ಳುವುದು? ಅದಕ್ಕೊಂದು ಐಡಿಯಾ ಮಾಡಿದ್ರು. ಒಂದಿನ ಏನಾಯಿತು, ಅವನ ನಾಜಿ ಸೋಲ್ಜರ್ಗೆ ಹೋಗ್ತಿರುವಾಗ ಒಬ್ಬ ಎದುರು ನಡ್ಕೊಂಡು ಬರ್ತಾ ಇದ್ದಾನೆ. ತನ್ನ ಪಾಡಿತ ನಡ್ಕೊಂಡಿದ್ವಿ, ನಾನು ಇವನು ಅವರ ಲೀಡರ್ ಇರ್ಬೋದು ಅಂತೇಳಿ ಟೆಸ್ಟ್ ಮಾಡ್ಬೇಕಾದ್ರೆ ಏನು ಹೋದ್ರು, ಹತ್ತಿರ ಹೋಗಿ ಅವನ ಮುಖಕ್ಕೆ ತುಕ್ಕಂತ ಉಗಿದ್ರು. ಅವ ಏನು ಮಾಡಿದ? ಈಗ ಏನು ಮಾಡಬಹುದು ನೀವು ಆದರೆ ಏನು ಮಾಡ್ತೇವೆ? ಆ ಮನುಷ್ಯ ಏನು ಮಾಡಿದ? ಕಿಸೆಯಿಂದ ಬಟ್ಟೆ ತುಂಡು ತೆಗೆದ, ಒರೆಸಿದ, ಸೀದಾ ನಡ್ಕೊಂಡು ಹೋದ. ಇವರಿಗೆ ಗೊತ್ತಾಯ್ತು ಇವ ಲೀಡರ್ ಅಂತೇಳಿ. ಅವನ್ನ ಅರೆಸ್ಟ್ ಮಾಡಿದ್ರು ಕೂಡಲೇ. ಯಾಕೆಂದ್ರೆ ಒಬ್ಬ ಲೀಡರಿಗೆ ಗೊತ್ತು, ಅವ ಎಲ್ಲಿ ಹೋಗ್ತಾ ಇದ್ದಾನೆ, ಏನೋ ದೊಡ್ಡ ಉದ್ದೇಶಕ್ಕೆ ಹೋಗ್ತಾ ಇದ್ದಾನೆ, ದೊಡ್ಡ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಉಗಿದ, ನಾನು ಇವನದ ಜಗಳ ಕಾಯ್ದುಕೊಂಡು ಕೂತ್ರೆ ಅದು ಹೋಗ್ತದೆ, ಗುರಿ ತಪ್ಪಿತು. ನಂದು ಗುರಿ ಏನಿದೆ ಅದು. ಉಗಿದದ್ದು ಅನ್ಯಾಯನೇ, ಜಗಳ ಮಾಡ್ಬೇಕು. ಯಾಕೆಂದ್ರೆ ನನಗೆ ಅದು ಗುರಿ ಮುಟ್ಟಬೇಕಾದ್ರೆ ನಾನು ಉಗಿದ್ದನ್ನು ನೆಗ್ಲೆಕ್ಟ್ ಮಾಡಿ ಒರೆಸ್ಕೊಂಡು ಹೋಗ್ಬೇಕು. ಅದು ನಾಯಕನ ಲಕ್ಷಣ. ಅಂದ್ರೆ ಇಷ್ಟರ ತನಕ ನಿಮ್ಗೆ ನೆಗ್ಲೆಕ್ಟ್ ಆದರೂ ಒರೆಸಿಕೊಂಡು ಹೋಗೋ ಪೇಷನ್ಸ್ ಇದ್ದರೆ ಮಾತ್ರ ಯು ಆರ್ ಎ ಲೀಡರ್. ಇದು ನಾಯಕನ ಲಕ್ಷಣ. ಆಗ ನಾವು ಗುರಿ ಮುಟ್ಟುವುದು ಸಹಜ. ನಾವು ಕಥೆಯಲ್ಲಿ ಬರ್ತದಲ್ಲ, ನೋಡಿ, ಒಂದು ಪಾರಿವಾಳಕ್ಕೆ ಒಬ್ಬ ಇಟ್ಟಿದ್ದ, ಗುರಿ ಇಟ್ಟಿದ್ದ. ಗುಂಡು ಹೊಡೆಯೋ ಹೊತ್ತಿಗೆ ಪಾರಿವಾಳ ಸಾಯ್ತು ಅಂತ ಹೇಳುವಾಗ ಇರುವೆ ಕಚ್ಚಿಬಿಟ್ಟಿತು ಕಾಲಿಗೆ. ಇರುವೆ ಹೊಡಿಲಿಕ್ಕೆ ಹೋದ, ಪಾರಿವಾಳ ಹಾರಿ ಹೋಯಿತು, ಗುರಿ ತಪ್ಪಿತು. ಈಗ ಒಂದು ಇರುವೆ ಕಚ್ಚಿದ್ದು ನೋವು ಭಾಳ ಸಣ್ಣದು, ನೆಗ್ಲೆಕ್ಟ್ ಮಾಡ್ಬೋದಿತ್ತು ಅಲ್ವಾ? ಆದರೂ ನೀವು ಇರುವೆ ಹೋಗಿ ಎದುರು ಪಾರಿವಾಳ ಜಾಗದಲ್ಲಿ ಒಬ್ಬ ನರಹಂತಕ ಹುಲಿ ಇತ್ತಂತ ಇಟ್ಕೊಳ್ಳಿ, ನೀವು ಗುರಿ ಇಟ್ಟಿದ್ರೆ ಒಂದು ಇರುವೆ ಕಚ್ಚಿತು, ಬಿಟ್ಟು ಹೋದ್ರೆ ನರಹಂತಕ ಹುಲಿ ತಪ್ಪಿ ಹೋಯ್ತು. ಇಲ್ಲಿ ನಮ್ಗೆ ಯಾವ್ದಾಗ್ಬೇಕು? ಒಂದು ಇರುವೆ ಕಚ್ಚಿ ಹೈಸ್ಕೊಳ್ಳ. ನೀವು ಹೇಳಿದಿರಿ ಸುಳ್ಳು ಕಂಪ್ಲೇಂಟ್ ಇರುತ್ತೆ, ಇರುವೆಗಳು ಕಚ್ತವೆ, ಜೈಲಿಗೆ ಹೋಗ್ಬೇಕಾಗುತ್ತೆ. ಅದು ಇರುವೆ ಕಚ್ಚಿ ಅಂತ ಇಟ್ಕೊಳ್ಳಿ. ಮತ್ತೊಂದು ಹೇಳ್ತೇನೆ ಉದಾಹರಣೆ ನಿಮಗೆ. ಈಗ ನಿಮ್ಮ ಹತ್ರ ಯಾರೊಬ್ಬ ಸಾಲ ತಗೊಂಡಿದ್ದಾನೆ, ಕೊಡ್ತಾ ಇಲ್ಲ, ಅವನ ಮನೆಗೆ ಹೋಗ್ತೀರಿ ನೀವು. ಅವು ಏನು ಮಾಡ್ತಾನೆ? ನಾಯಿ ಚೂ ಬಿಡ್ತಾನೆ.
ನಾಯಿಗಳು ಬೊಗಳಿಕೆ ಶುರು ಮಾಡ್ತೇವೆ. ಏನು ಮಾಡ್ತೀರಿ? ನಾಯಿ ಜೊತೆ ಜಗಳ ಮಾಡ್ತೀರಾ? ನಾಯಿ ಬೊಗಳ್ತೇನೆ ವಾಪಸ್ ಬೊಗಳಿಗೆ ಹೋಗ್ತೀರಾ? ನಮ್ಮದು ಉದ್ದೇಶ ಏನು? ದುಡ್ಡು ತಗೊಂಡದವನು, ಅವನಿಗೆ ಒಳಗೆ ಕೂತು ನಾಯಿ ಚೂ ಬಿಟ್ಟಿದ್ದಾನೆ. ಹಾಗೆ ನಾಯಿಗಳು ಬೊಗಳ್ತಾ ಇವೆ. ನಮಗೆ ನಾಯಿಗಳಿಗೆ ಬೊಗಳಿಗೆ ನಾವು ಬಂದವರಲ್ಲ ವಾಪಸ್ ಬಂದಕ್ಕೆ. ನಮ್ಮದು ಕಾನ್ಸಂಟ್ರೇಷನ್ ವೆರಿ ಕ್ಲಿಯರ್. ಅವನು ಬೇಕು, ನೀನು ಹೊರಗೆ ಬಾ. ನಾಯಿಗಳನ್ನು ಬಿಟ್ಟಿದ್ರೆ ನಾವು ಸ್ವಲ್ಪ ಜಾಗ್ರತೆ ಮಾಡೋಣ. ನಾಯಿಗಳಿಂದ ಬಿಟ್ಟರೆ ನಾಯಿಗಳ ಹೆಸರೆತ್ತಿ ಅವರನ್ನು ಬೈಯುವ ಅಗತ್ಯ ಇಲ್ಲಲ್ಲ ನಮಗೆ. ಅದು ಅವರ ಕೆಲಸ. ಮತ್ತು ಅವುಗಳ ಧರ್ಮ ಮಾಡ್ತೇವೆ. ಅವನು ಬಿಸ್ಕಿಟ್ ಹಾಕಿದ್ದಾನೆ, ಮೂಳೆ ತುಂಡು ಹಾಕಿ ಅವ್ರ ಧರ್ಮ ಮಾಡ್ತೇವೆ, ಅರ್ಥ ಮಾಡಿಕೊಳ್ಳೋಣ ನಾವು. ಹಾಗಾಗಿ ಎಷ್ಟು ಜನ ನಮಗೆ ಬೈತಾ ಇದ್ದಾರೆ. ನಾನು ಹೇಳ್ತೇನೆ, ಒಬ್ಬರು ಹೆಸರು ತೆಗೆಯುವ ಅಗತ್ಯನೂ ಇಲ್ಲ ನನಗೆ. ಅವ್ರಿಗೆ ಲಾಯಕ್ಕೂ ಅಲ್ಲ. ನಾವು ಹೆಸರು ತೆಗೆಯುವುದರಿಂದ ಅವರು ದೊಡ್ಡವರಾಗ್ತಾರೆ. ಈಗ ನಂದು ಏನು ಇಮೇಜ್ ಏನಿದೆ, TRP ಏನಿದೆ, ಆ ಲೆವೆಲ್ಗೆ ನಾನು ಅವನನ್ನು ತಂದ ಹಾಗೆ ಆಗ್ತದೆ. ಅವನು ಏನೂ ಅಲ್ಲ, ಕಚಡ. ಅವನು ನನ್ನ ಹೆಸರಿದ್ದು ಬೈದು ಕೂಡಲೇ ನಾನು ಅವನಿಗೆ ರೆಸ್ಪಾಂಡ್ ಮಾಡಿದರೆ ಆ್ಯಕ್ಚುಲಿ ಅವನು ದೊಡ್ಡವನಾದ. ನಾನು ನೆಗ್ಲೆಕ್ಟ್ ಮಾಡಿಬಿಟ್ರೆ, ಮತ್ತು ಕೆಲವು ಸಲ ಅವನಲ್ಲಿ ವ್ಯಾಲಿಡ್ ಪಾಯಿಂಟ್ಸ್ ಇರ್ಬೋದು ಹೇಳಿದ್ರಲ್ಲಿ, ಅದಕ್ಕೆ ನಾವು ಬೇರೊಂದು ವಿಷಯದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಅವನ ಪಾಯಿಂಟಿಗೆ ಅವನ ಹೆಸರು ತೆಗೆಯದೆ ವಿಷಯಕ್ಕೆ ಉತ್ತರ ಕೊಡಬೇಕು. ಅವನನ್ನು ಹೆಸರೇ ತೆಗಿಬಾರ್ದು, ಸಾಯಿಲಿ ಅವನು. ಸರಿ ಸರ್, SIT ತನಿಖೆ ಬಗ್ಗೆ ಹೇಳಿದ್ರಿ, ಮುಂದೆ ಹಿಂದೆ ನಡೆದಂಥ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ್ರಿ. ಹೋರಾಟ ಇದೇ ರೀತಿ ಮುಂದುವರಿಲಿ. ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆಲ್ಲ ನ್ಯಾಯ ಸಿಗಲಿ, ಹೋರಾಟ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತಾ ಇದ್ದೀನಿ. ಧನ್ಯವಾದ ಸರ್. ನಿಮಗೂ ಧನ್ಯವಾದಗಳು. ನೀವು ಇಷ್ಟು ಪ್ರಯತ್ನ ಮಾಡಿ ಇಂಟರ್ವ್ಯೂ ಮಾಡಿದ್ದೀರಿ. ನಾನು ಇಷ್ಟೊವರೆಗೆ ಕ್ಯಾಮರಾದ ಮುಂದೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಬಂತು. ಈಗ ಸಮೀರನ ಹೆಸರು ಇಟ್ಕೊಂಡು ಅವರು ಏನು ಮಾಡಿದರು, ಹಾಗೆ ನನ್ನ ಹೆಸರಲ್ಲಿ ಮಾಡುವ ಸಾಧ್ಯತೆ ಇದ್ದು. ಅದಕ್ಕೆ ನನಗೆ 2013 ಮುನ್ಸೂಚನೆ ಇತ್ತು, ನೀವು ಕ್ಯಾಮರಾದ ಮುಂದೆ ಬರಬಾರ್ದು ಅಂತೇಳಿ. ಅದಕ್ಕೆ ನಾನು ಬಂದಿಲ್ಲ. ಹಾಗಂತೇಳಿ ನಾನು ಕೆಲಸನ ಮಾಡ್ಕೊಂಡಿದ್ದೇನೆ. ಕೆಲವು ಕ್ಯಾಮರಾದ ಮುಂದೆ ಬಂದುಕೊಂಡೇ ಮಾಡಬೇಕಾಗಿಲ್ಲಲ್ಲ, ಕ್ಯಾಮರಾ ಹಿಂದೆ ಕೂಡ ಮಾಡೋದು ಭಾಳಷ್ಟು ಕೆಲಸಗಳಿದೆ. ಅಂತೂ ಸಂತೋಷ ಆಯಿತು. ನಮ್ಮದು ಈಗ ಮೂಮೆಂಟ್ ಬೆಳೀತಾ ಇದೆ. ಏನು ಜ್ಞಾನವಂತರು, ವಕೀಲರು, ಜಡ್ಜಸ್ಗಳು ಸೇರಿಕೊಂಡಿದ್ದಾದರೆ ಆವತ್ತು ನಮ್ಮಲ್ಲಿ ಇಲ್ಲದ ಶಕ್ತಿ ಇವತ್ತು ಸೇರಿಕೊಂಡಿದೆ. ಅದೊಂದು ಒಳ್ಳೆ ಬೆಳವಣಿಗೆನೆ. ಹಾಗಾಗಿ ಎಲ್ಲವೂ ಶುಭ ಆಗ್ತಾ ಇದೆ. ಒಂದು ಶುಭ ಹಾರೈಕೆಯೊಂದಿಗೆ ಧನ್ಯವಾದ.